ಶೂಟಿಂಗ್ ಆಗಿದ್ರು, ಅದು ಬೆಚ್ಚಿದ್ದೀರಾ? ಯಾರು ಸಹ ಆರೋಪಿಗಳು, ಹೇಗೆ ಅವರೆಲ್ಲ ಮಾಡ್ತಾ ಇದ್ರು? ಅಲ್ಲ, ಇದು ಒಂದು ಸೈಬರ್ ಕ್ರೈಮ್ ಕೇಸ್ ರಿಪೋರ್ಟ್ ಆಗಿತ್ತು ನಮ್ಮ ಸೆಂಟ್ರಲ್ ಡಿವಿಷನ್ ಅಲ್ಲಿ. ನಮ್ಮ ಆಫೀಸರ್ಸ್ ಅವರು ಇನ್ ಟೈಮ್ ಕೇಸ್ಗೆ ಭೇದಿಸಿದ್ರು. ಆರೋಪಿಯವರು ಸಿಕ್ಕಿದ್ದಾರೆ, ಮತ್ತೆ ಅಮೌಂಟ್ ಕೂಡ ರಿಕವರಿ ಆಗ್ತಾ ಇದೆ. ಇದರಲ್ಲಿ ಮುಖ್ಯವಾಗಿ ಕಂಪ್ಲೇನೆಂಟ್ ಯಾರಿದ್ರು, ಕಂಪ್ಲೇಂಟ್ ಅವರು ನಮ್ಮ ಇನ್ ಟೈಮ್ ಅಂದ್ರೆ ನಾವು ಗೋಲ್ಡನ್ ಅವರ್ ಏನು ಹೇಳ್ತೀವಿ ಆ ತಕ್ಷಣ ನಮಗೆ ರಿಪೋರ್ಟ್ ಮಾಡಿದ್ರು. ಸೊ ಕಂಪ್ಲೇಂಟ್ ತಕ್ಷಣ ರಿಪೋರ್ಟ್ ಮಾಡೋದಕ್ಕೆ ಮತ್ತೆ ಅವರು ಇಮಿಡಿಯೇಟ್ಲಿ ಆಕ್ಷನ್ ತಗೊಂಡೋದಕ್ಕೆ ನಮಗೆ ಇದು ಕೇಸ್ ಡಿಟೆಕ್ಟ್ ಮಾಡಲಿಕ್ಕೆ ಅನುಕೂಲ ಆಯಿತು. ನಾವು ಡಿಟೇಲ್ ಆಗಿ ಯಾವ ರೀತಿ ಆಯಿತು ಏನಾಯಿತು ನಾವು ಇದರಲ್ಲಿ ಹೇಳಲಿಕ್ಕೆ ಆಗಲ್ಲ, ಯಾಕೆಂದ್ರೆ ಇನ್ವೆಸ್ಟಿಗೇಷನ್ದು ಪಾರ್ಟ್ ಇದೆ. ಆದರೂ ಇದು ಸೈಬರ್ ಕ್ರೈಮ್ದು ಒಂದು ಹೊಸ ಮೋಡಲ್ಸ್ ಇತ್ತು. ಅದರಲ್ಲಿ ಅವರು ಕೆಲವು ಮಾಹಿತಿ ಅವ್ರಿಗೆ ಕೇಳಿದ್ರು. ಇವ್ರು ಮಾಹಿತಿ ಕೊಟ್ಟಿದ್ದಕ್ಕೆ ಇವ್ರದ್ದು ವಾಟ್ಸಪ್ ಡೀಟೇಲ್ಸ್ ಯಾರು ಆರೋಪಿ ಇದ್ರು ಅವ್ರು ಅದರಲ್ಲಿ ಹೋಗಿತ್ತು, ಅಂದರೆ ಅವರು ಮಿಸ್ಸಸ್ದು ಡೀಟೇಲ್ಸ್ ಎಲ್ಲ ಮೊಬೈಲ್ ಫೋನ್. ಸೊ ಇಂಥದ್ದು ಸಿಚುವೇಶನಲ್ಲಿ ನಾವು ಅಪೀಲ್ ಮಾಡ್ತೀವಿ, ಯಾವುದು ಒಂದು ಫಸ್ಟ್ ಇಂಥದಕ್ಕೆ ಸಿಕ್ಕಾಕೊಳ್ಬಾರ್ದು. ಎರಡನೇದು, ಯಾವುದು ಇಂಥ ರಿಪೋರ್ಟ್ ಅಕಸ್ಮಾತ್ ಆದರೆ ತಕ್ಷಣ ಪೊಲೀಸ್ಗೆ ಮಾಹಿತಿ ಕೊಟ್ಟರೆ ನಮಗೆ ಇದು ಕೇಸ್ ಡಿಟೆಕ್ಟ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಸರ್, ಈ ಕೇಸಲ್ಲಿ ಎಷ್ಟು ಜನ ಅರೆಸ್ಟ್ ಆಗಿದ್ದಾರೆ? ರಿಕವರಿ ಏನಾದ್ರು ಆಗಿದೆ? ಒಟ್ಟು ಎಷ್ಟು ಅಮೌಂಟ್ ಕಳ್ಕೊಂಡಿದ್ರು ಅವರು? 1.5 ಲಕ್ಷ ಹೋಗಿತ್ತು. ಅದು ಅಮೌಂಟ್ 1.5 ಲಕ್ಷ. ಮತ್ತು ಆರೋಪಿಯವರು, ಯಾಕೆಂದ್ರೆ ಏನಾಗುತ್ತೆ ಇದರಲ್ಲಿ ಬೇರೆ ಬೇರೆ ಜನ ಇನ್ವಾಲ್ವ್ ಇರ್ತಾರೆ. ಸೊ ಇದು ಓಪನ್ ಕೇಸ್ ಇದೆ. ಇನ್ನು ಕೆಲವ್ರ ಬಗ್ಗೆ ನಮಗೆ ಮಾಹಿತಿ ಕೊಡ್ತಾರೆ. ಎಷ್ಟು ಜನ ಅರೆಸ್ಟ್? ಇಲ್ಲಿ ಅವ್ರು ಇಲ್ಲಿ ಅವರಲ್ಲ, ಅಂದರೆ ನಾನು ನಿಮ್ಗೆ ಹೇಳಿದ್ದೀನಿ ಈ ಪರ್ಟಿಕ್ಯುಲರ್ ಕೇಸಿಂದ ನಮಗೆ ಬೇರೆ ಕೇಸ್ಗೆ ಕೂಡ ಮಾಹಿತಿ ಬರ್ತಾ ಇದೆ. ಸೊ ಅದಕ್ಕೆ ನಾವು ಡೀಟೇಲ್ಸ್ ಹೇಳಲಿಕ್ಕೆ ಆಗ್ತಾ ಇಲ್ಲ. ಸೈಬರ್ ಕ್ರೈಮ್ದು ಒಂದು ಅಫೆನ್ಸ್ ಇತ್ತು, 1.5 ಲಕ್ಷ ಹೋಗಿತ್ತು, ಅದು ಡಿಟೆಕ್ಟ್ ಆಗಿದೆ. ಓಕೆ, ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.